ಮೌರ್ಯ ಸಾಮ್ರಾಜ್ಯ ನಮ್ದೇ. ಈ ದೇಶದ ಗೋಲ್ಡನ್ ಪೀರಿಯಡ್, ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳೋದಾದ್ರೆ, ಜಗತ್ತಿನ ಗೋಲ್ಡನ್ ಪೀರಿಯಡ್ ಅನ್ನು ಸೃಷ್ಟಿಸಿದ ಗುಪ್ತರ ಕಾಲದ ಸಾಮ್ರಾಜ್ಯ ನಮ್ದೇ ರೀ. ಗುಪ್ತರ ಕಾಲ ಅಂತೂ ಹೆಂಗಿತ್ತು ಗೊತ್ತೇನು? ಅದನ್ನ ಸುವರ್ಣ ಯುಗ ಅಂತ ಸುಮ್ಮನೆ ಕರೆಯೋದಿಲ್ಲ. ಅವ್ರ ಕಾಲದಲ್ಲಿ ಗೋಲ್ಡ್ ಕಾಯಿನ್ ಪ್ರಿಂಟ್ ಆಗ್ತಿತ್ತು. ಈಗ ಪ್ರಿಂಟ್ ಮಾಡಿದ್ರೆ ಕಿವಿ ಓಲೆ ಮಾಡ್ಕೊಂಡು ಬಿಡ್ತೀವಿ ನಾವು ಅದನ್ನ. ಆದ್ರೆ ಆಗಿನ ದಿನಗಳಲ್ಲಿ ಗೋಲ್ಡ್ ಕಾಯಿನ್ ಪ್ರಿಂಟ್ ಮಾಡ್ತಿದ್ರು. ಬರೀ ಗೋಲ್ಡ್ ಕಾಯಿನ್ ಅಷ್ಟೇ ಅಲ್ಲ, ಐರನ್ ಪಿಲ್ಲರ್ ನಾವೇನ್ ನೋಡ್ತೀವಲ್ಲ ಇವತ್ತು ಮೆಹರೂಲಿಯಲ್ಲಿ, ಅದು ಆ ಕಾಲಘಟ್ಟದಲ್ಲಿ ನಿರ್ಮಾಣಗೊಳ್ತಿದ್ದಂತ ಐರನ್ ಪಿಲ್ಲರ್. ತುಕ್ಕು ಹಿಡಿಯದ ಐರನ್ ಪಿಲ್ಲರ್ ನಿರ್ಮಾಣ ಮಾಡುವಂತ ಸಾಮರ್ಥ್ಯ ಅವರಿಗಿತ್ತು. ಆರ್ಯಭಟ ಗುಪ್ತರ ಕಾಲದವರು, ವರಾಹ ಮಿಹಿರ ಗುಪ್ತರ ಕಾಲದವರು, ಜಗತ್ತು ಕಂಡು ಕೇಳರಿಯದ ಅತ್ಯದ್ಭುತವಾಗಿರುವಂತ ಕವಿ ಕಾಳಿದಾಸ ಗುಪ್ತರ ಕಾಲದವನು. ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂತ ಅತ್ಯಂತ ಶ್ರೇಷ್ಠ ಹಿಂದೂ ಧರ್ಮದ ಇವತ್ತಿನ ಈ ಸ್ಥಿತಿ ಇದೆಯಲ್ಲ, ಇವತ್ತಿನ ಸ್ವರೂಪ ಇದೆಯಲ್ಲ, ಅದು ಕೂಡ ಗುಪ್ತರ ಕಾಲದ ಕೊಡುಗೆ. ಹೀಗಾಗಿ ಅದು ಚಿನ್ನದ ಕಾಲಘಟ್ಟ ಅಂತ ಅದನ್ನು ಕರೆಯೋದು. ಅಲ್ಲಿ ಗುಪ್ತರ ಕಾಲಘಟ್ಟ ಹಂಗಿದ್ರೆ, ಇಲ್ಲಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಏನು ಕಡಿಮೆ ಇರಲಿಲ್ಲ. ಹೆಂಗ್ ಕಟ್ಟಿದ್ವಿ ಗೊತ್ತೇನು ನಾವು ಅದನ್ನ? ವಿದ್ಯಾರಣ್ಯರು, ಸಾಯಣರು ಆ ಕಾಲದಲ್ಲಿದ್ದಂತ ಶ್ರೇಷ್ಠ ಮುನಿಪುಂಗವರು. ವಿಜಯನಗರ ಕಾಲದಲ್ಲಿ ರತ್ನ ಮುತ್ತು ವೈಢೂರ್ಯಗಳನ್ನ ಬೀದಿಯಲ್ಲಿ ಸೇರು ಪಾವುಗಳಲ್ಲಿ ಅಳೆದು ಮಾರಾಟ ಮಾಡ್ತಿದ್ರು. ನಾನೊಂದು ಪುಸ್ತಕ ಓದುವಾಗ ಆಶ್ಚರ್ಯ ಅನ್ನಿಸ್ತಿತ್ತು ನನಗೆ. ಅವರ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಮುತ್ತು ರತ್ನಗಳನ್ನ ಲಾಕರಲ್ಲಿ ಹಾಕಿ ಕೀ ಹಾಕ್ತಿರ್ಲಿಲ್ವಂತೆ. ಒಂದು ಬಟ್ಟೆಯನ್ನ ಅದರ ಮೇಲೆ ಹೊದ್ದಿಸಿ ಮಾರನೇ ದಿನ ಬೆಳಗ್ಗೆ ಬಂದು ತೆಗೆದ್ರೆ ಒಂದು ಮುತ್ತು ಕೂಡ ಕಾಣೆಯಾಗದಂತ ಅತ್ಯಂತ ಶ್ರೇಷ್ಠವಾದ ಆಳ್ವಿಕೆಯನ್ನ ಎಲ್ಲಾದ್ರೂ ನೋಡ್ಲಿಕ್ಕೆ ಸಿಕ್ಕಿದ್ರೆ ಅದು ನಮ್ಮಲ್ಲಿ ಮಾತ್ರ. ಮಿತ್ರ, ವಿಜಯನಗರ ಸಾಮ್ರಾಜ್ಯದ ಆರ್ಕಿಟೆಕ್ಚರಲ್ ಬ್ಯೂಟಿ ಎಂತದ್ದು ಗೊತ್ತಾ? ಅಲ್ಲಿನ ದೇವಸ್ಥಾನಗಳನ್ನು ನೋಡಿ. ವಿರೂಪಾಕ್ಷ ಮಂದಿರದ ಎದುರಿಗಿರುವಂತ ಅದ್ಭುತವಾಗಿರುವಂತ ಗೋಪುರ. ನೀವು ಒಳಗೆ ಹೋದ್ರೆ ಆರಂಭದಲ್ಲಿ 100 ಅಡಿ ಅಗಲದ ವಿಸ್ತಾರ, ಆರಾಮಾಗಿ ಹೋಗ್ಬೋದು ಅಲ್ಲಿ. ಆದರೆ ಹೋಗ್ತಾ 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 ಹೇಗೆ ಚಿಕ್ಕದಾಗ್ತಾ ಹೋಗುತ್ತೆ ಅಂತಂದ್ರೆ, ನನ್ನ ಭಾಗ್ಯವಶಾತ್ ಒಂದ್ಸಲ ಒಳಗೆ ಹೋಗುವಂತ ಅವಕಾಶ ಸಿಕ್ಕಿತ್ತು. ಮೊದಲು ಒಳಗೆ ಹೋದಾಗ ನೀವು ಆರಾಮಾಗಿ ಒಂದು ಟೇಬಲ್ ಟೆನ್ನಿಸ್ ಆಡ್ಬೋದಾಗಿರೋ ಜಾಗ. ಹೋಗ್ತಾ 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 ಹೇಗಾಗುತ್ತೆ ಅಂತಂದ್ರೆ, ನೀವು ನೇರವಾಗಿ ಹೋಗ್ಬೋದು, ಆಮೇಲೆ ತಿರ್ಕೊಂಡು ಹೋಗ್ಬೇಕು, ಕೊನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ವಾಪಸ್ ಬರಬೇಕು. ಅಂತ ಸ್ಥಿತಿಯಲ್ಲಿ ಆ ಗೋಪುರವನ್ನು ಕಟ್ಟಿದ್ದು ಹೇಗೆ ಅಂತಂದ್ರೆ, ಅದು ಇಂಜಿನಿಯರಿಂಗ್ ಬ್ಯೂಟಿ ಅಲ್ಲದೆ ಮತ್ತೇನೂ ಅಲ್ಲ. ಅದು ವಿಜಯನಗರದವರ ಕೊಡುಗೆ. ನೀರಾವರಿ ವ್ಯವಸ್ಥೆ ವಿಜಯನಗರದವರು ಹೆಂಗಿತ್ತು ಗೊತ್ತೇನು? ಇವತ್ತಿಗೂ ಕೂಡ ತುಂಗಭದ್ರೆಯಲ್ಲಿ ನೀರಿಲ್ಲ ಎನ್ನಿಸುವಂತ ಕಾಲಕ್ಕೂ ನೀವು ಹೋಗಿ ನೋಡಿ, ತುಂಗಭದ್ರೆಯಿಂದ ಒಂದು ಚಾನಲ್ ಬರುತ್ತೆ, ಒಂದು ನೀರು ಹರಿಯುವಂತ ಒಂದು ಕಾಲುವೆ ಬರುತ್ತೆ. ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಮಂದಿರದ ಹಿಂದೆ ಇರುವಂತ ಗುರುಗಳು ವಾಸಿಸುವಂತ ಸ್ಥಾನಕ್ಕೆ ಹೋಗುತ್ತೆ. ಅವರು ಪೂಜಾ ಕೋಣೆಯನ್ನು ಒಂದು ಸುತ್ತು ಹಾಕೊಂಡು ಬರುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ ಬರುತ್ತೆ. ದೇವಸ್ಥಾನದಲ್ಲಿ ದೇವರಿಗೆ ಉಪಯೋಗವಾಗುವಂತ ನೀರಿನ ಬಳಕೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಗೆ ಬೇಕಾಗಿರುವಷ್ಟು ನೀರು ಹಾಕಿ ಕೊನೆಗೆ ಆಚೆ ಹೋಗುವಂತ ವ್ಯವಸ್ಥೆ ಇದೆಯಲ್ಲ, ಇವತ್ತಿನವರೆಗೂ ಎಂತ ಅದ್ಭುತವಾಗಿರುವಂತ ನೀರಾವರಿ ವ್ಯವಸ್ಥೆ. ಬರೀ ಇಷ್ಟೇ ಹೇಳಿದ್ರು ಅಂತ ತಿಳ್ಕೊಳ್ಬೇಡಿ. ಆಕ್ರಮಣಕಾರಿಗಳಿಗೆ ಬಂದ ಶಕರನ್ನ ಗುಪ್ತರ ಕಾಲದ ವಿಕ್ರಮಾದಿತ್ಯ ಮಟ್ಟ ಹಾಕಿ ಶಕಾರಿ ಅನ್ನೋ ಬಿರುದನ್ನು ತೆಗೆದುಕೊಂಡ್ರೆ ನಮ್ಮ ಕೃಷ್ಣದೇವರಾಯರೇನು ಕಡಿಮೆ ಅಲ್ಲ. ಆ ಕಡೆ ಬಹಮನಿ, ಈ ಕಡೆ ಆದಿಲ್ ಶಾಹಿ, ಆ ಕಡೆ ಕುತುಬ್ ಶಾಹಿ, ಈ ಕಡೆ ಬರೀದ್ ಶಾಹಿ, ಆ ಕಡೆ ನಿಜಾಮ್ ಶಾಹಿ ಅಂತ 5 ಮುಸಲ ರಾಜರನ್ನ ತಮ್ಮ ಕಾಲಡಿಯಲ್ಲಿ ಮೆಟ್ಟು ನಿಂತುಕೊಂಡು ಕೃಷ್ಣದೇವರಾಯರು ಮೆರೆದ ವೀರತೆ ಇದೆಯಲ್ಲ, ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ರಾಯಚೂರಿನ ಕೋಟೆಯನ್ನ ವಶಪಡಿಸಿಕೊಳ್ಳದ ಸಾಧ್ಯ ಅಂತಾಗಿದ್ದಾಗ ಕೃಷ್ಣದೇವರಾಯರು ವಶಪಡಿಸಿಕೊಂಡು ಏನ್ ಹೇಳಿದ್ರು ಗೊತ್ತಾ? ನನ್ನ ಕಾಲಿಗೆ ಬಂದು ಮುತ್ತಿಡು, ಕೋಟೆ ಬಿಟ್ಕೊಡ್ತೀನಿ ಅಂತ. ಇದು ಕೃಷ್ಣದೇವರಾಯರು ಕಂಡಂತ ರೀತಿ. ಮಿತ್ರ, ಈ ದೇಶದ ವೈಶಿಷ್ಟ್ಯವೇ ಇದು. ನಾವು ನೋಡ್ಲಿಕ್ಕೆ ಬರೀ ಶಾಸ್ತ್ರಗಳನ್ನ ಕೊಟ್ಟವರಲ್ಲ, ಅಗತ್ಯ ಬಿದ್ದಾಗ ಶಸ್ತ್ರ ಎತ್ತಿ ನಿಂತವರು. ಆದರೆ ನಾವು ಶಸ್ತ್ರ ಎತ್ತುವಾಗಲೂ ಒಂದು ಮರ್ಯಾದೆ ಇತ್ತು. ಕೃಷ್ಣ ಯುದ್ಧ ನಮ್ಮ ನಡೆಸೋಕ್ಕಿಂತ ಮುಂಚೆ ಶಂಖವನ್ನು ಊದ್ತಾನೆ. ನೀವು ಭಗವದ್ಗೀತೆಯ 1ನೇ ಅಧ್ಯಾಯದಲ್ಲಿ ಯಾರ್ಯಾರು ಯಾವ್ಯಾವ ಶಂಖ ಊದಿದ್ರು ಅಂತಾನೆ ಬರುತ್ತೆ. ಶಂಖ ಊದಿದ ನಂತರ ಯುದ್ಧ ಶುರುವಾಗಬೇಕು ಅಂತ. ಯುದ್ಧದ ನಟ್ಟ ನಡುವೆ ನನಗೆ ಯಾರ್ಯಾರು ನಿಂತಿದ್ದಾರೆ ನೋಡಬೇಕು ಅಂತ ಅರ್ಜುನ ಹೇಳಿದಾಗ ಅವನು ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ತಾನೆ. ನಿಲ್ಲಿಸ್ಕೊಂಡಾಗ ಎದುರಿರೋರು ಸಿಕ್ಕಿದ್ದೆ ಚಾನ್ಸ್ ಅಂತ ಆಕ್ರಮಣ ಮಾಡಿಬಿಡಿ ಅಂತ ಹೇಳಲಿಲ್ಲ. ನಮಗೊಂದು ನಿಯಮ ಇತ್ತು. ಆದರೆ ಆಕ್ರಮಣಕಾರಿಗಳಾಗಿ ಬಂದ ಮುಸಲರು ಎಲ್ಲ ನಿಯಮವನ್ನು ಗಾಳಿಗೆ ತೂರಿದರು. ಅವರು ಯಾವಾಗಲಂದ್ರೆ ಅವಾಗ ದಾಳಿ ಮಾಡ್ತಿದ್ರು, ಹೇಗಂದ್ರೆ ಹಾಗೆ ಮಾಡ್ತಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸೈನಿಕರೊಂದಿಗೆ ಯುದ್ಧ ಮಾಡೋಕ್ಕಿಂತ ಸೈನಿಕರ ಹೆಂಡತಿ ಮಕ್ಕಳನ್ನು ಅಪಹರಿಸಿಕೊಂಡು ಭೋಗಿಸೋದರಲ್ಲಿ ಕಾಲ ಕಳೀತಿದ್ರು.
ಈ ದೇಶ ಕಂಡಂಥ ಅತ್ಯಂತ ಕೆಟ್ಟ ದಿನಗಳು. ಈ ದೇಶದ ಹೆಣ್ಣು ಮಕ್ಕಳನ್ನು ಸ್ಲೇವ್ಸ್ಗಳಾಗಿ, ಗುಲಾಮರಾಗಿ ತೆಗೆದುಕೊಂಡು ಅರಬ್ ಸಂತೆಗಳಲ್ಲಿ ಮಾರಾಟ ಮಾಡ್ತಿದ್ರು. ನನಗೆ ಹೇಳಬೇಕಾದ್ರೆ ಎದೆ ಛೆಲ್ಲೆನ್ನತ್ತೆ. ಈ ದೇಶದ ಹೆಣ್ಣು ಮಕ್ಕಳನ್ನು ಆ ನಾಡಿನಲ್ಲಿ ನಗ್ನವಾಗಿ ನಿಲ್ಲಿಸಿ ಅಲ್ಲಿ ಕೊಂಡುಕೊಳ್ಳೋರು ಬಂದು ಈ ಹೆಣ್ಣು ಮಕ್ಕಳ ಮರ್ಮಾಂಗಗಳನ್ನು ಮುಟ್ಟಿ ನನಗೆ ಯಾರಾಗಬಹುದು ಅಂತ ಆಲೋಚನೆ ಮಾಡಿ ಅವರನ್ನು ಕೊಂಡುಕೊಂಡು ಹೋಗ್ತಿದ್ದರಂತೆ. ಆರಂಭದಲ್ಲಿ ಬಹಳ ಬೆಲೆಗೆ ಮಾರಾಟ ಆಗ್ತಾ ಇದ್ದ ಭಾರತದ ಹೆಣ್ಮಕ್ಳು ಸಂಖ್ಯೆ ತುಂಬ ಆದಾಗ 2 ದಿನಾರ್ ಕೊಟ್ಟರೂ ಸಾಕು ಇವಳನ್ನು ಕರ್ಕೊಂಡೋಗಿ ಅಂತ ಹೇಳುವಂಥ ಸ್ಥಿತಿ ಬಂತು. ಭಾರತದ ಕೆಟ್ಟ ದಿನಗಳು ಮಿತ್ರರೇ. ಬಂದಂಥವರು ಸಾಮಾನ್ಯದವರು ಅಲ್ಲ. ಹೆಂಗಿದ್ರು ಗೊತ್ತೇನು, ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಒಬ್ಬ ಇದ್ದ. ಅವನಿಗೆ ಅಲ್ಲ, ಬಹುತೇಕ ಆಕ್ರಮಣಕಾರಿ ಮುಸಲ್ಮಾನ ರಾಜರಿಗೆ ತಮ್ಮ ಕಾಮ ತೃಷೆ ತೀರಿಸಿಕೊಳ್ಳಲಿಕ್ಕೆ ಹೆಂಗಸರೇ ಬೇಕು ಅಂತಿರಲಿಲ್ಲ. ರಾಣಿ ಪದ್ಮಿನಿಯ ಮೇಲೆ ಅವನಿಗೊಂದು ಹುಚ್ಚು ಮೂಡಿತ್ತು. ಆ ಹುಚ್ಚಿನ ಆವೇಶ ಹೇಗಿತ್ತು ಅಂತಂದರೆ ಅದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಹೋಗಬಲ್ಲೆ ಅಂತ. रानी पद्मिनी, मेरे सपनों की मल्लिका. ಖುದಾ ಸೌಂದರ್ಯವನ್ನೆಲ್ಲ ಹಿಂದೂಸ್ತಾನದ ಹೆಣ್ಣು ಮಕ್ಕಳಿಗೆ ಸುರಿದು ಬಿಟ್ಟಿದ್ದಾನೆ. ಅವಳನ್ನು ಬಿಟ್ಟು ಇರಲಾಗದು ನನಗೆ. ಯಾ ಖುದಾ, ಅವಳನ್ನು ನನಗೆ ಕೊಡಿಸು, ಮತ್ತೇನೂ ಕೇಳುವುದಿಲ್ಲ ನಿನ್ನ. ಹುಜೂರ್, ನಮ್ಮ ದಾಳ ಸರಿಯಾಗಿ ಬಿದ್ದಿದೆ. ರಾಣಾ ಭೀಮಸಂಗ ತನ್ನ ಸೇನೆ ಹಿಂದೆ ಬಿಟ್ಟು ಮಾತುಕತೆಗೆ ಬಂದಿದ್ದ. ಅವನನ್ನು ಬಂಧಿಸಿ ಕೊಂದಿದ್ದೇವೆ. ಇನ್ನೀಗ ರಾಣಿ ಪದ್ಮಿನಿ ನಿಮ್ಮವಳು. ಅವಳನ್ನು ಎಳೆದು ತರಲು ಸೈನಿಕರನ್ನು ಕಳಿಸಿದ್ದೇವೆ. ಮಲ್ಲಿಕಾಫರ್, ನಿನ್ನ ಸೇವೆಗೆ ಏನು ಕೊಡಲಿ? ನಿಜವಾದ ಅಲ್ಲಾಹನ ಬಂದ ಅಂದರೆ ನೀನೇ. ಹಿಂದೂ ಕಾಫಿರರ ಮನೆಯಲ್ಲಿ ಹುಟ್ಟಿ ಅಲ್ಲಾಹನ ಸೇವೆಗೆ ಬಂದ ನೀನೇ ಧನ್ಯ. ಹುಜೂರ್, ಹುಜೂರ್, ಮನ್ನಿಸಬೇಕು, ಒಂದು ಕೆಟ್ಟ ಸುದ್ದಿ ತಂದಿರುವೆ. ಏನದು? ಬೊಗಳು. ರಾಣಿ ಪದ್ಮಿನಿ. ಹೇಳು, ಏನಾಯ್ತು ನನ್ನ ಪದ್ಮಿನಿಗೆ? ಅವಳು ಉರಿಯುವ ಅಗ್ನಿಗೆ ತನ್ನನ್ನು ತಾನು ಆಹುತಿಯಾಗಿಸಿಕೊಂಡಿದ್ದಾಳೆ. ಮಾನ ಕೊಡ್ತೀವಿ, ಆದರೆ ನಾವು ನಮ್ಮ ಮಾನವನ್ನು ಯಾವ ಕಾರಣಕ್ಕೂ ನಿಮ್ಮೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಹಠ ಹಿಡಿದು ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ ಅಂತ ಹೇಳಿದ ಎಷ್ಟೊಂದು ತಾಯಂದಿರಾಗಿ ಹೋದರು. ಭಾರತದ ಮೇಲೆ ಆರೋಪ ಮಾಡಲಾಗತ್ತೆ. ಹೆಣ್ಮಕ್ಳು ಸತ್ತ ಗಂಡನ ಚಿತೆಯೊಂದಿಗೆ ಹೋಗ್ತಾ ಇದ್ರು ಅಂತ. ಗಂಡ ಸತ್ತ ಮೇಲೆ ಈ ಕಾಮುಕರಿಗೆ ಆಹುತಿಯಾಗೋದಕ್ಕಿಂತ ಅವನ ಜೊತೆ ಚಿತೆ ಏರೋದು ಒಳ್ಳೆಯದು ಅಂತ ಮುಸಲರ ಕಾಲದಲ್ಲಿ ಬೆಳೆದಂಥ ಈ ದೌರ್ಭಾಗ್ಯದ ದಿನಗಳಿವೆಯಲ್ಲ ಮಿತ್ರರೆ, ಹೇಗೆ ಮರೆಯೋದನ್ನು? ಹಾಗಂತ ಭಾರತದಲ್ಲಿ ವೀರರಿರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಈ ಥರದ ಪ್ರತಿಯೊಂದಕ್ಕೂ ಉತ್ತರ ಕೊಡಲಿಕ್ಕೆ ಈ ದೇಶ ಸಿದ್ಧವಾಗಿತ್ತು. ಅದಕ್ಕೋಸ್ಕರವೇ ಬಂಕಿಮರು ಹೇಳಿದರು, ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜ ಇರ್ಧತ ಖರ ಖರ ವಾಲೆ, ಕೇವಲ ತುಮಿಯ ಬಲೆ, ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ. ಎಷ್ಟು ಜನ ರಾಜ ಹೇಮಚಂದ್ರನ ಹೆಸರು ಕೇಳಿದ್ದೀರಿ? ಹೇಮಚಂದ್ರ ವಿಕ್ರಮಾದಿತ್ಯ ರಾಜಸ್ಥಾನದ ಒಬ್ಬ ಸಾಮಾನ್ಯ ಮನುಷ್ಯ. ಗನ್ ಪೌಡರ್ ಮಾರಾಟ ಮಾಡಿ ಜೀವನ ನಡೆಸ್ತಿದ್ದ.
ಎತ್ತರಕ್ಕೆ ಬೆಳೆದ. ಎಂಥ ಸೇನೆಯನ್ನ ಕಟ್ಟಿದ ಅಂತಂದ್ರೆ, ಸಮಯ ನೋಡಿದ. ಹುಮಾಯೂನ್ ತೀರಿಕೊಂಡ ನಂತರ ದೆಹಲಿಯ ಗದ್ದುಗೆ ಖಾಲಿಯಾಗಿದೆ ಅಂತ ಗೊತ್ತಾದಾಗ ದೆಹಲಿಗೆ ಗುದ್ದಿದ, ಅಧಿಕಾರಕ್ಕೆ ಹೋಗ್ಕೂತ. 3 ಶತಮಾನಗಳ ನಂತರ ದೆಹಲಿಯ ಗದ್ದುಗೆಯನ್ನ ಏರಿದ ಮೊದಲ ಹಿಂದೂ ಎನ್ನುವಂತ ಹೆಸರಿಗೆ ಪಾತ್ರನಾದವನು ಹೇಮು, ಹಿಂದೂ ರಾಜ. 22 ಯುದ್ಧಗಳನ್ನ ಗೆದ್ದ. ಮಿತ್ರೆ, ಇತಿಹಾಸಕಾರರು ಹೇಳ್ತಾರೆ, ಈ ದೇಶದ ದಿ ಬೆಸ್ಟ್ 5 ಮಿಲಿಟರಿ ಸ್ಟ್ರಾಟಜಿಸ್ಟ್ಗಳಲ್ಲಿ ಒಬ್ಬ ಹೇಮು. ದುರದೃಷ್ಟ, ಯಾವ ಇತಿಹಾಸದ ಪಠ್ಯ ಪುಸ್ತಕದಲ್ಲೂ ಹೇಮುವಿನ ಹೆಸರೇ ಇಲ್ಲ. ಈ 22 ಯುದ್ಧಗಳನ್ನು ಗೆದ್ದ ಹೇಮು ಹೇಗೆ ಗೊತ್ತೇನು? ದೆಹಲಿಯಲ್ಲಿ ತಾನು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅವನು ಪಂಜಾಬಿನವರೆಗಿನ ಜಾಗವನ್ನ ಗೆದ್ದ, ಅವನು ಹರಿಯಾಣವನ್ನು ಗೆದ್ದುಕೊಂಡ, ರಾಜಸ್ಥಾನವನ್ನು ಆಕ್ರಮಿಸಿಕೊಂಡ, ಎಲ್ಲವನ್ನು ಗೆದ್ದು ಹೇಮು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಅಕ್ಬರ್ ಭೈರಾಮ್ ಸಿಂಗ್ನೊಂದಿಗೆ ಆಕ್ರಮಣಕ್ಕೆ ಅಂತ ಬಂದ. ಹೇಮುವಿನ ಬಳಿ 1,00,000 ಸೈನಿಕರು, ಅಕ್ಬರ್ನ ಬಳಿ 30,000 ಸೈನಿಕರು. ಬೆಳಗಿನಿಂದ ಸಂಜೆವರೆಗೂ ಹೋರಾಟ ನಡೆದಿತ್ತು. ಹೇಮುವಿನ ಕೈ ಮೇಲಾಗಿತ್ತು. ಇನ್ನೇನು ಅಕ್ಬರ್ ಈ ದೇಶದ ಇತಿಹಾಸದ ಪುಟಗಳಿಂದ ನಾಮಾವಶೇಷ ಆಗಬೇಕಾಗಿತ್ತು. ಎದುರುಗಡೆಯಿಂದ ಬಂದ ಒಂದು ಬಾಣ ಹೇಮುವಿನ ಬಲಗಣ್ಣಿಗೆ ನಾಟ್ತು. ಹೇಮು ರಕ್ತಸಿಕ್ತನಾಗಿ ಕೆಳಗೆ ಬಿದ್ದ. ಅವನ ಸೈನ್ಯ ಅನ್ಕೊಳ್ತು ಹೇಮು ಸತ್ತೇ ಹೋದ ಅಂತ. ಎಲ್ಲರೂ ಓಡಿದ್ರು. ಅಕ್ಬರ್ಗೆ ಜೀವದಾನ ಸಿಕ್ತು. ಹೇಮುವನ್ನ ಬಂಧಿಸ್ಕೊಂಡು ಕರ್ಕೊಂಡು ಹೋಗಿ ಪ್ರಜ್ಞೆ ಇಲ್ಲದ ಹೇಮುವಿನ ತಲೆಯನ್ನ ಕಡಿದು ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಂಡ್ರು. ಇವರು ಈ ದೇಶದಲ್ಲಿ ಯಾವತ್ತೂ ಹೋರಾಟಗಾರರ ಕಡಿಮೆ ಇರಲಿಲ್ಲ. ನನಗೆ ಈಗ ನೆನಪಿಸ್ಕೊಂಡಾಗ ಅನ್ಸುತ್ತೆ, ಹೇಮುವಿನ ನಂತರ ದೆಹಲಿಯ ಗದ್ದುಗೆಯನ್ನ ನಾನು ಹಿಂದೂ ಅಂತ ಮತ್ತೊಬ್ಬ ಏರ್ತಾ ಇರೋದು 2014 ನಂತರವೇ ಅಂತ. ಈ ದೇಶದಲ್ಲಿ ಯಾವತ್ತೂ ಕೊರತೆ ಇರಲಿಲ್ಲ ಮಿತ್ರರೇ. ಪೇಶಾವರದಲ್ಲಿ, ಅದು ಭಾರತದೊಂದಿಗೆ ಸೇರಿಕೊಂಡಿದ್ದಾಗ, ಅಲ್ಲಿ ಜೈಪಾಲ ಇದ್ದ. ಕಾಶ್ಮೀರದಲ್ಲಿ ಲಲಿತಾದಿತ್ಯ ಇದ್ದ. ನೀವು ದೆಹಲಿಗೆ ಹೋದರೆ ಪೃಥ್ವಿರಾಜ್ ಚೌಹಾನ. ನೀವು ರಾಜಸ್ಥಾನಕ್ಕೆ ಬಂದ್ರೆ ಅಗೋ ಅಲ್ಲಿ ನೋಡಿ ರಾಣಾ ಪ್ರತಾಪ ಸಿಂಹ ಇದ್ದ. ನೀವೇನಾದ್ರೂ ಪಂಜಾಬಿಗೆ ಬರೋದಾದ್ರೆ ರಣಜಿತ್ ಸಿಂಗ್, ಗುರು ಗೋವಿಂದ್ ಸಿಂಗರಿದ್ರು. ನೀವು ದಕ್ಷಿಣಕ್ಕೆ ಬಂದು ನಿಂತು ನೋಡೋದಾದ್ರೆ ತಮಿಳುನಾಡಿನಲ್ಲಿ ರಾಜರಾಜ ಚೋಳ, ಕರ್ನಾಟಕದಲ್ಲಿ ಇಮ್ಮಡಿ ಪುಲಕೇಶಿ, ಈಶಾನ್ಯ ರಾಜ್ಯಕ್ಕೆ ಹೋದ್ರೆ 200 ವರ್ಷಗಳ ಕಾಲ ಮುಸಲರನ್ನ ತಡೆದು ನಿಲ್ಲಿಸಿದ ಲಾಚಿತ್ ಬರ್ಪುಖಾನ್ ಒಬ್ಬರಾದ್ಮೇಲೆ ಒಬ್ರು ಇಡೀ ದೇಶವನ್ನು ಆವರಿಸಿಕೊಂಡಿದ್ರು. ಒಂದು ರಾಜ್ಯ ಬಿಟ್ಟೆ, ಮಹಾರಾಷ್ಟ್ರ. ಅಲ್ಲೊಬ್ಬ ಇದ್ದ ವೀರ.
ಮಿಂಚುತ್ತಿದೆ ಹಿಂದುತ್ವದ ಬಾವುಟ. ಶಿವ 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 ಶಿವಾಜಿ ಭವ 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 ಭವಾನಿ. ಶಿವ 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 ಶಿವಾಜಿ ಭವ 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 ಭವಾನಿ. ಜೈ ಶಿವಾಜಿ ಜೈ ಭವಾನಿ, ಜೈ ಶಿವಾಜಿ ಜೈ ಭವಾನಿ. ಎಷ್ಟು ಕಾಲ ದೀರ್ಘ ನಿದ್ದೆ ಕಳೆಯಿತೀಗ ಕತ್ತಲು, ಅರುಣ ಕಿರಣ ಬಂದಾಯಿತು ಬಿರು ಬೆಳಕು ಸುತ್ತಲು. ಎಷ್ಟು ಕಾಲ ದೀರ್ಘ ನಿದ್ದೆ ಕಳೆಯಿತೀಗ ಕತ್ತಲು, ಅರುಣ ಕಿರಣ ಬಂದಾಯಿತು ಬಿರು ಬೆಳಕು ಸುತ್ತಲು. ಶತ್ರು ಪಡೆಗೆ ನಡುಕವಲ್ಲಿ ನೀ ಕತ್ತಿ ಎತ್ತಲು, ಧರ್ಮದುಳಿಗಾಗಿ ನಿನ್ನ ದಿವ್ಯ ಶಕ್ತಿ ಕಾವಲು. ಶತ್ರು ಪಡೆಗೆ ನಡುಕವಲ್ಲಿ ನೀ ಕತ್ತಿ ಎತ್ತಲು, ಧರ್ಮದುಳಿಗಾಗಿ ನಿನ್ನ ದಿವ್ಯ ಶಕ್ತಿ ಕಾವಲು. ಗೋಪೂಜೆ ದೇವ ಭಕ್ತಿ ಇನ್ನಿಲ್ಲ ಅಡೆತಡೆ, ಶತ್ರುವಿಗೆ ಪಾಠ ಕಲಿಸಿ ಸನ್ನದ್ಧ ಯುವ ಪಡೆ. ಶಿವ 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 ಶಿವಾಜಿ ಭವ 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 ಭವಾನಿ. ಶಿವ 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 ಶಿವಾಜಿ ಭವ 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 ಭವಾನಿ. ಜೈ ಶಿವಾಜಿ ಜೈ ಭವಾನಿ, ಜೈ ಶಿವಾಜಿ ಜೈ 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 ಭವಾನಿ. ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ. ಯಾರಿಗೆ, ಯಾರನ್ನು ನೀವು ಸ್ತುತಿಸ್ತಾ ಇರೋದು? ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಫುಲ್ಲ ಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಓಹೋ, ನೀವು ಮಾಡ್ತಾ ಇರೋದು ದೇಶದ ವರ್ಣನೆ, ಇದು ದೇವಿಯಲ್ಲ. ನಾವು ಬೇರೆ ಮಾತೆಯನ್ನು ಒಪ್ಪುವುದಿಲ್ಲ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಕೇಳಿಲ್ಲವೇನು? ಜನ್ಮಭೂಮಿಯೇ ನಮಗೆ ಜನನಿ, ಬೇರೆ ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆಯಿಲ್ಲ, ಸಂಸಾರವಿಲ್ಲ. ನಮಗಿರುವುದು ಕೇವಲ ಸುಜಲ ಸುಫಲ ಮಲಯಜ ಶೀತಲ ಮಾತ್ರ. ಓಹೋ, ಈಗ ಅರಿವಾಯಿತು. ಇನ್ನಷ್ಟು ಹಾಡುವೆಯಾ? ಕೋಟಿ ಕೋಟಿ ಕಂಠ ಕಲಕಲ ನಿನಾದಕರಾಲೆ, ಕೋಟಿ ಕೋಟಿ ಭುಜಯಧೃತ ಖರ ಖರವಾಲೆ, ಕೇವಲ ಮಾತುಮಿ ಅಬಲೆ, ಬಹುಬಲಧಾರಿಣೀ ನಮಾಮಿ ತಾರಿಣೀಂ ರಿಪುದಲ ವಾರಿಣೀಂ ಮಾತರಂ ವಂದೇ ಮಾತರಂ. ಯಾರು ನೀವು? ನಾವು ಸಂತಾನರು. ಯಾರ ಸಂತಾನರು? ಆ ಮಹಾತಾಯಿಯ ಸಂತಾನರು. ಓಹೋ, ದರೋಡೆಗೈದು ತಾಯಿಯ ಪೂಜಿಸುವ ಸಂತಾನರು. ಯಾರ ದರೋಡೆ? ಸರ್ಕಾರದ ಬೊಕ್ಕಸ ಲೂಟಿ ದರೋಡೆಯಲ್ಲವೇನು? ರಾಜ್ಯ ಪರಿಪಾಲನೆ ಮಾಡದವನನ್ನು ರಾಜನೆಂದು ನಾವು ಪರಿಗಣಿಸುವುದಿಲ್ಲ. ಜನರ ಶೋಷಣೆಗೈಯುವ ಸರ್ಕಾರ ಸರ್ಕಾರವೂ ಅಲ್ಲ. ಒಂದು ದಿನ ಸಿಪಾಯಿಗಳ ಗುಂಡಿಗೆ ಬಲಿಯಾಗಿ ಸಾಯುವಿರಿ. ಆದರೇನು, ಸಾಯೋದು ಒಂದೇ ಸಲ, ಎರಡು ಸಲ ಅಲ್ವಲ್ಲ. ಹೊಟ್ಟೆಯನ್ನು ದೇಕುತ್ತಾ ಬದುಕುವ ಹಾವಿಗಿಂತ ಹೀನ ಬದುಕು. ಹಾವಾದರೂ ತುಳಿದರೆ ಹೆಡೆ ಎತ್ತತ್ತೆ. ನಾವು ಈ ಪ್ರಜಾಪೀಡಕರನ್ನು ಸಹಿಸಿಕೊಂಡು ಕುಳಿತಿದ್ದೇವಲ್ಲ, ಓಡಿಸಬೇಕು ಇವರನ್ನು. ಹೇಗೆ ಓಡಿಸುವುದು? ಒಬ್ಬನ ಕೈಲಿ ಆದೀತೆ? ನೂರಾರು ಜನರಿದ್ದಾರೆ, ಅವರು ಸಾವಿರವಾಗುತ್ತಾರೆ, ಕೋಟಿಯಾಗುತ್ತಾರೆ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ,
ಕೋಟಿ ಕೋಟಿ ಭುಜೈರ್ಧೃತ ಖರ ಖರ ವಾಲೆ ಕೇಬಲೆ ಮಾ ತುಮಿ ಅಬೊಲೆ. ನನ್ನನ್ನು ಎಲ್ಲಿಗೆ ಒಯ್ಯುತ್ತಿರುವೆ? ಆ ಮಹಾತಾಯಿಯ ಬಳಿ. ಅಯ್ಯೋ, ಯಾರೀಕೆ ಹೀಗೇಕಿದ್ದಾಳೆ? ಇವಳು ಅಂಧಕಾರವನ್ನೇ ಹೊತ್ತುಕೊಂಡ ಕಾಳಿ. ಆಕೆಯ ಸರ್ವಸ್ವವನ್ನು ಕಸಿದಿರುವುದರಿಂದ ನಗ್ನಳಾಗಿದ್ದಾಳೆ. ದೇಶವೆಲ್ಲ ಸ್ಮಶಾನವಾಗಿ ಹೋಗಿದೆ. ಅದಕ್ಕೆ ಅವಳು ಕಂಕಾಳ ಮಾಲಿನಿ. ತನ್ನ ಮಂಗಳಕ್ಕೆ ಕಾರಣವಾದ ಶಿವನನ್ನೇ ತುಳಿಯಲೆಂದು ನಿಂತಿದ್ದಾಳೆ. ಆ ತಾಯಿ, ಅಮ್ಮ. ಅವಳ ಕೈಗಳಿಗೆ ಏಕೆ ಸರಪಳಿ? ಯಾರದು ಆಕೆಯನ್ನ ಬಿಗಿದಿರೋದು? ಮತ್ಯಾರು? ನೀನು ರಾಜನೆಂದೆಯಲ್ಲ, ಅವರೇ. ನೀನು ಸರ್ಕಾರವೆಂದೆಯಲ್ಲ, ಅವರು. ಹಾ, ಇವಳ ಬೇಡಿ ಕಳಚಲು ನಾನೇನು ಮಾಡಬೇಕು? ದೀಕ್ಷೆ ಸ್ವೀಕರಿಸಬೇಕು. ಆಕೆಯ ಸಂತಾನರೆಂಬ ದೀಕ್ಷೆ. ಹಾ, ಹೀಗೋ ನಾನು ಸಿದ್ಧನಿದ್ದೇನೆ. ಎಲ್ಲಿಯವರೆಗೆ ಆಕೆಯ ಉದ್ಧಾರವಾಗುವುದಿಲ್ಲವೋ ಅಲ್ಲಿಯವರೆಗೆ ಗೃಹ ಪರಿತ್ಯಾಗ ಮಾಡುವೆಯಾ? ಮಾಡುತ್ತೇನೆ. ತಾಯಿ ತಂದೆಯರ ತ್ಯಾಗ ಮಾಡುವೆಯಾ? ಮಾಡುವೆ. ಅಣ್ಣ ತಂಗಿ ಅಕ್ಕ ತಮ್ಮ ತ್ಯಜಿಸುವೆ. ಪತ್ನಿ ಮಕ್ಕಳು ಬಿಟ್ಟೆ. ಆತ್ಮೀಯ ಬಂಧುಗಳು ದಾಸದಾಸಿಯರು ಯಾರೂ ಬೇಡ. ಧರ್ಮ ಸಂಪತ್ತು ಭೋಗ ಎಲ್ಲ ತ್ಯಜಿಸುವೆ. ಸನಾತನ ಧರ್ಮಕ್ಕಾಗಿ ಶಸ್ತ್ರ ಧಾರಣೆ ಮಾಡಿ ಯುದ್ಧ ಮಾಡುವೆಯಾ? ಅನುಮಾನವೇ ಇಲ್ಲ. ರಣರಂಗದಲ್ಲಿ ಹಿಮ್ಮೆಟ್ಟುವುದಿಲ್ಲ ತಾನೇ? ಪ್ರಾಣ ಹೋದರೂ ಸರಿಯೇ, ಹಿಂದಡಿ ಇಡಲಾರೆ. ಜಾತಿಯನ್ನು ಬಿಡುವೆಯಾ? ಸಂತಾನರೆಲ್ಲ ಒಂದೇ ಜಾತಿ, ಬ್ರಾಹ್ಮಣ ಶೂದ್ರ ಭೇದವಿಲ್ಲ, ಒಪ್ಪಿಗೆಯಾ? ಹರಿದ ಬಟ್ಟೆಯಂತೆ ತೆಗೆದೊಗೆಯುವೆ. ನಾನು ಅದೇ ತಾಯಿಯ ಸಂತಾನ. ಹಾಗಿದ್ದರೆ ಇದು ನೀನು ದೀಕ್ಷಾಬದ್ಧನಾದೆ. ಹೇಳು, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಆನಂದ ಮಠದ ಕಥನ ಇದು.